ಹಾಸನ ನಗರದ ಡೈಲಿ ವೃತ್ತದ ಸಮೀಪ ಇರತಕ್ಕಂತ ಬಿ ಕಾಟಿಹಳ್ಳಿ ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶ ಕಳೆದ ಹಲವು ತಿಂಗಳುಗಳಿಂದ ಬೀದಿ ದೀಪ ಇಲ್ಲದೆ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿ ಹೋಗಿದೆ. ಈ ಭಾಗದಲ್ಲಿ ನಿತ್ಯ ಸಾವಿರಾರು ಕಾರ್ಮಿಕರು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ. ವಿದ್ಯುತ್ ಸಂಪರ್ಕವಿಲ್ಲದ ಕಾರಣ ಭಯದ ನೆರಳಲ್ಲೇ ಓಡಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ. ಇನ್ನು ಕತ್ತಲೆಯ ಲಾಭವನ್ನ ಪಡ್ಕೊಳ್ತಾ ಇರತಕ್ಕಂತ ಕಿಡಿಗೇಡಿಗಳು ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಸುಲಿಗೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ಅಲ್ಲಿ ಕಾರ್ಮಿಕರು, ದಿನಗೂಲಿ ನೌಕರರು ಎಲ್ಲ ಬರ್ತಾರೆ. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ದುಡ್ದು ಅವತ್ತಿನ ಕೂಲಿ ತಗೊಂಡು ಹೋಗಕ್ಕೂ ಭಯದ ವಾತಾವರಣ. ಯಾವನ್ ಅಡ್ಡ ಆಗ್ತಾನೋ, ಯಾವನ್ ತಲೆ ಹೊಡಿತಾನೋ, ಯಾವನ್ ದುಡ್ಡು ಕಿತ್ಕೊಳ್ತಾನೋ ಅಂತಕ್ಕಂಥ ಭಯದಲ್ಲಿ ಸಂಚರಿಸಬೇಕಾದಂತ ದುಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 1 ತಿಂಗಳ ಹಿಂದೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ ಕಾರ್ಮಿಕರೊಬ್ಬನ್ನ ಅಡ್ಡಗಟ್ಟಿದ ಕಿಡಿಗೇಡಿಗಳು ಕತ್ಲೆಯಲ್ಲಿ ಬೆದರಿಸಿ ಹಣ ಬೇಡಿಕೆ ಇಟ್ಟು ಇವೆಲ್ಲ ಮಾಡಿರ್ತಕ್ಕಂಥ ಘಟನೆಗಳು ಸಾಕಷ್ಟು ಇಲ್ಲಿ ವರದಿಯಾಗಿದ್ದಾವೆ. ಇಷ್ಟಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶ. ಅಂಡ್ ಈ ಕೈಗಾರಿಕೆ ಪ್ರದೇಶದ ಆಸುಪಾಸಿನಲ್ಲಿ ಅನೇಕ ನರ್ಸಿಂಗ್ ಕಾಲೇಜುಗಳಿದ್ದಾವೆ, ಹಾಸ್ಟೆಲ್ಗಳಿದ್ದಾವೆ, ವಿದ್ಯಾರ್ಥಿನಿಯರಲ್ಲಿ ಓಡಾಡಬೇಕಾಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಅವರಿಗೆ ಎಷ್ಟರ ಮಟ್ಟದ ಸೇಫ್ಟಿ ಇದೆ, ಇಲ್ಲಿ ಎಷ್ಟರ ಮಟ್ಟದ ಸುರಕ್ಷತೆ ಇದೆ ಅಂತ ನೋಡ್ತಾ ಹೋದ್ರೆ ಕನಿಷ್ಠ ಮೂಲಭೂತ ವ್ಯವಸ್ಥೆಗಳಲ್ಲಿ ಒಂದಾದಂತಹ ವಿದ್ಯುತ್ ವ್ಯವಸ್ಥೆಯೇ ಇಲ್ಲ. ಒಂದೇ ಒಂದು ಸ್ಟ್ರೀಟ್ ಲೈಟ್ ಅಲ್ಲಿ ಬೀದಿ ದೀಪಗಳಿಲ್ಲ, ಬೀದಿ ದೀಪಗಳು ಆನ್ ಆಗ್ತಾ ಇಲ್ಲ. ಕಡುಗತ್ತಲಲ್ಲಿ ಓಡಾಡಬೇಕಾದಂತ ಸ್ಥಿತಿ. ಯಾವ್ದಾದ್ರು ಅನಾಹುತ, ಅವಘಡಗಳು ಸಂಭವಿಸಿ ಬಿಟ್ರೆ ಯಾರಿದಕ್ಕೆ ಹೊಣೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಹಾಸನ ಜನಪ್ರತಿನಿಧಿಗಳಾಗಿರಬಹುದು, ಸ್ಥಳೀಯ ಶಾಸಕರ ಹಾದಿಯಾಗಿ, ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಹಾದಿಯಾಗಿ, ವಿದ್ಯುತ್ ಇಲಾಖೆಯಿಂದ ಕೊಡ್ತಿರೋ, ಅದನ್ನು ಮಹಾನಗರ ಪಾಲಿಕೆಗೆ ಸೇರ್ಕೊಂಡಿರ್ಬೇಕೀಗ, ಪಾಲಿಕೆಯಿಂದ ಮಾಡಿಸ್ತಿರೋ, ಯಾರು ಮಾಡಿಸ್ತಿರೋ, ಯಾರು ವ್ಯಾಪ್ತಿಗೆ ಬರುತ್ತೋ ಅವರು ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಅಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳು, ಬಹಳಷ್ಟು ಹಾಸ್ಟೆಲ್ಗಳಿದ್ದಾವೆ. ಅಲ್ಲಿ ನರ್ಸಿಂಗ್ ಹಾಸ್ಟೆಲ್ಗಳಿದ್ದಾವೆ ಅಂಡ್ PU ಹಾಸ್ಟೆಲ್ಗಳು, PU ಕಾಲೇಜು ಅದನ್ನು ನೋಡಿದೆ ನಾನು, PU ಹಾಸ್ಟೆಲ್ ಇದೆ. ಇವೆಲ್ಲವೂ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೂಕ್ತವಾದ ರಕ್ಷಣೆ ವಿದ್ಯಾರ್ಥಿಗಳಿಗೂ ಸಿಗಬೇಕು. ಅಂಡ್ ಅಲ್ಲಿ ಏನು ಕಾರ್ಮಿಕರು ಓಡಾಡ್ತಾರೆ ಅವ್ರಿಗೂ ಕೂಡ ಸೂಕ್ತವಾದ ರಕ್ಷಣೆ ಸಿಗಬೇಕು. ಸರ್, ಇದು ಬಿ ಕಾಟೇಳಿ ಇಂಡಸ್ಟ್ರಿಯಲ್ ಏರಿಯಾ, BM ರೋಡು. ಇದು ನಮ್ಮ ಫ್ಯಾಕ್ಟ್ರಿ ಇರೋ ಜಾಗ ಬಂದು 19B ರೋಡ್ ನಂಬರ್ 6. ಇಲ್ಲಿ ನಮಗೆ ಸಮಸ್ಯೆಗಳು ಅಂದರೆ ತುಂಬ ಇದೆ. ಇಲ್ಲೇನು ಬರೀ ನೀವು ಇಂಡಸ್ಟ್ರಿ ಅಂತ ಮಾಡಿಕೊಟ್ಟಿದ್ದಾರೆ. ಇಂಡಸ್ಟ್ರಿಗೆ ಬೇಕಾಗಿರೋಂಥ ಫೆಸಿಲಿಟಿಗಳು ಏನು ಕೊಡ್ತಾ ಇಲ್ಲ. ಮೇಜರಾಗಿ ನೋಡಿ, ನೈಟಲ್ಲಿ ಒಂದು ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ, ಒಂದೊಂದು ಕಡೆ ತಿರ್ಕೊಂಡಿದೆ. ಇಡೀ ಒಂದು ಆಗ್ತಾಗಿಂದ 2 ದಿನ 3 ದಿನ ಉರಿದಿರ್ಬೋದು ಅಷ್ಟೇ. ಅದನ್ನು ಬಿಟ್ಟು ಮತ್ತೇನು ಮಾಡೇ ಇಲ್ಲ. ಅದಾದಮೇಲೆ ನೀವು ಕಸ ಆಗಲಿ ಇದಾಗಲಿ ನೋಡಿ ಏನು ಮಾಡ್ತಿಲ್ಲ. ಅದೇ ತಿಂಗಳು ಮೈಂಟೆನೆನ್ಸ್ ಅಂತ ಕಟ್ಟಿಸ್ಕೊಬಿಡ್ತಾರೆ. KDB ವಾಟ್ರ್ ಬಿಲ್ಲು, ಮೇಂಟೆನೆನ್ಸ್ ಅಂದರೆ ತಾನೇ ಇವೆಲ್ಲ ಬರುತ್ತಾನೆ. ಇದನ್ನೇ ಮೇಯ್ನು ಫೆಸಿಲಿಟಿಗಳನ್ನೇ ಕೊಡಲ್ಲ. ಮೇಯ್ನು ಸ್ಟ್ರೀಟ್ ಲೈಟ್ ಇಲ್ಲ ಅಂತ ತುಂಬ ಸಮಸ್ಯೆಗಳಿದೆ. ಅದು ನೋಡಿ, ಮೇಂಟೆನೆನ್ಸ್ ಕಟ್ಟಲಿಲ್ಲ ಅಂದರೆ ಅದಕ್ಕೊಂದು ಇಂಟ್ರೆಸ್ಟ್ ಹಾಕ್ತಾರೆ, ಅದು ಬೇರೆ. 2 ದಿನ 3 ದಿನ ಲೇಟ್ ಆದರೆ ಇವೆಲ್ಲ ಇದೆ. ಇದು ಯಾರ ಹತ್ರ ಹೇಳೋದು ಅಂತ ಗೊತ್ತಿಲ್ಲ. ಅದೇ ನೋಡಿ ಸರ್, ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ. ಬಟ್ ಏನಂದರೆ ಯಾವುದೂ ಫೆಸಿಲಿಟೀಸ್ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಮೇಯ್ನ್ ಬಂದು ಲೈಟ್ ಇಲ್ಲ. ನೀವಲ್ಲಿ ನೋಡ್ಬೋದು ಲೈಟು ಯಾವ ಕಡೆ ತಿರುಗಿದೆ ಅಂತ. ಬಟ್ ಹಾಕಿದ ದಿವಸದಿಂದ 1 ವಾರ ಆನ್ ಆಯಿತು ಬಿಟ್ಟರೆ ಯಾವುದೂ ಆನ್ ಆಗಲ್ಲ. ಇದೆಲ್ಲ ಮರ ಎಲ್ಲ ಇಲ್ಲಿ ಟಿಂಬರ್ ಲಾರಿಗಳು ತುಂಬ ಓಡಾಡುತ್ತೆ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವೈರ್ಗಳೆಲ್ಲ ತುಂಬ ಲೋ ಹೈಟಲ್ಲಿ ಹಾಕಿದ್ದಾರೆ. ಅದು ಬರ್ತಿರುತ್ತೆ, ಕಟ್ಟಾಗ್ತಿರುತ್ತೆ, ಮೇಂಟೆನೆನ್ಸ್ ಮಾಡಲ್ಲ. ಫೋನ್ ಮಾಡಿದ್ರು ಬಂದು ಅಟೆಂಡ್ ಮಾಡಲ್ಲ. ಪ್ಲಸ್ಸು ನೀರು ಬಿಡಲ್ಲ. ವಾರಕ್ಕೆ 1 ದಿವಸ ನೀರು ಬಿಡ್ತಾರೆ, ಇನ್ನು ಮಿಕ್ಕಿದ ದಿವಸ ನೀರೇ ಬಿಡಲ್ಲ ಇಲ್ಲಿಗೆ. ಅದೊಂದು ಸಮಸ್ಯೆ ಇದೆ. ಕಸ ನೋಡಿ, ಎಷ್ಟು ತುಂಬ್ಕೊಂಡಿದೆ. ಕಸ ಬಂದು ಯಾರೂ ಕ್ಲೀನ್ ಮಾಡಲ್ಲ ಇದುವರೆಗೆ. ನಾವು ಫ್ಯಾಕ್ಟ್ರಿಯವ್ರು ನಾವೇ ಮಾಡ್ಕೊಳ್ತಿದ್ದೀವಿ ಬಿಟ್ಟರೆ ಯಾರೂ ಕ್ಲೀನ್ ಮಾಡಲ್ಲ ಕಸ. ಇಲ್ಲಿ ಲೈಟ್ ಇಲ್ಲದೆ ಇರೋದ್ರಿಂದ ಅಕ್ರಮಗಳೆಲ್ಲ ಜಾಸ್ತಿ ಇದೆ. ಇಲ್ಲಿ ಒಳಗಡೆ ಹಿಂಗೆ ಹೋದರೆ ಊರಿದೆ. ಇಲ್ಲಿ ಕತ್ಲೆ ಇರೋ ಕಾರಣದಿಂದ ಈ ಕಳ್ಳತನಗಳಾಗಲಿ ಅದಾಗಲಿ ತುಂಬ ಜಾಸ್ತಿ ನಡೀತಾ ಇದೆ. ಇಲ್ಲಿ ಇಂಡಸ್ಟ್ರಿಗೆ ನೈಟ್ ಹೊತ್ತು ಇಲ್ಲಿ ಆಟೋದವ್ರು ಒಬ್ಬರು ಬರೋದಾಗಲಿ, ವರ್ಕರ್ಸ್ ಬರೋದಾಗಲಿ ತುಂಬ ಹೆದರ್ತಿದ್ದಾರೆ ಈ ಕಡೆಗೆ. ಇಲ್ಲಿ ಒಳಗಡೆ ಊರಿದೆ, ಹೆಂಗಸರು ಮಕ್ಕಳು ಓಡಾಡೋ ಜಾಗ ಇದು. ಆದರೂ ಒಂದು ಲೈಟ್ ಇಲ್ಲ, ಏನು. ಸರ್, ನಾವಿಲ್ಲಿ ಬಿ ಕಾಟೇಳಿ ರೋಡು, ಇಲ್ಲಿ ಡೈಲಿ ಓಡಾಡೋ ಅಂಥ ಜಾಗ ನಮ್ಮದಿದು. ನಾವು ಓಡಾಡೋಕೆ ತುಂಬಾ ಹಿಂಸೆ ಆಗ್ತೈತೆ. ಕರೆಂಟು, ನಿಸರ್ಗ ಕಾಲೇಜು, ಈ ಮಂಗಳ PG, ಇಲ್ಲಿಂದ ಕಾಟೇಳಿ ಗೇಟ್ವರೆಗೂ ಇಲ್ಲಿ ಒಂದು ಲೈಟ್ ಇರೋದಿಲ್ಲ. ಸುಮಾರು 7 ಗಂಟೆ ಆಯಿತು ಅಂದರೆ ಈಚೆಗೆ ಬರೋಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತೈತಿ. ಒಂದು ಲೈಟ್ ವ್ಯವಸ್ಥೆ ಇಲ್ಲ ಇಲ್ಲಿ. ತುಂಬ ಭಯ ಆಗುತ್ತೆ. ಇನ್ನು ಡ್ರಿಂಕ್ಸ್ ಮಾಡೋರು ಓಡಾಡ್ತಾ ಇರ್ತಾರೆ, ಹೆಣ್ಮಕ್ಳುಗಳು ಓಡಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತು ಕಾಲೇಜ್ ಲೇಟ್ ಆದರೆ ಬರೋಕ್ಕೂ ಹೆಣ್ಮಕ್ಳುಗಳು ಭಯ ಪಡ್ತಾರೆ. ಇಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾಯಿದ್ದೀವಿ ನೋಡಿ. ನಮ್ಮ ಹೆಸರು ಲತಾ ಅಂತ. ಸರ್, ಇಲ್ಲಿ ನೈಟಲ್ಲಿ ಕರೆಂಟ್ ಇರಲ್ಲ. ನಾ ಡ್ಯೂಟಿ ಕೆಲಸ ಮಾಡಿ ರೂಮ್ ಹೋಗ್ತಿದ್ದೆ.
ಅಲ್ಲಿ ಅವಾಗ ಹುಡುಗರು ಬಂದ್ಬಿಟ್ಟು 4-5 ಜನ ಚಾಕು ತೋರಿಸಿ ಏನಾಯ್ತೆ ಮೊಬೈಲ್ ಕೊಡೋ ದುಡ್ಡು ಕೊಡೋ ಏನೇ ಕತ್ಲಲ್ಲಿ ಲೈಟ್ ಇಲ್ಲ ಪ್ರಾಬ್ಲಮ್ ಐತೆ ನಮಗೆ ಕೆಲಸ ಮಾಡೋಕ್ಕೆ 5 ಜನ ಬಂದಿದ್ದು ಕಾರಲ್ಲಿ. ಏನು ದುಡ್ಡು ಮೊಬೈಲು ಆಮೇಲೆ ಇಲ್ಲಿ ಏನು ಕೇಳ್ತಿದ್ದ ಅವರು. ಆಮೇಲೆ ಹೋದ್ರು ಅವರು ಚಾಕು ತೋರಿಸಿ ಲೋಂಗೆಲ್ಲ ಮಚ್ಚು ತೋರಿಸಿ ಹೋದರು. ಪೊಲೀಸ್ ಕಂಪ್ಲೇಂಟ್ ಮಾಡಿದೆ. ಈ ಜಾಗಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಪೊಲೀಸರು ಬಂದಿದ್ದರು, ಅವರು ಸಿಕ್ಕಿಲ್ಲ ಅವಾಗ. ಆಮೇಲೆ ಸಮಸ್ಯೆ ಸರ್ ಇಲ್ಲಿ ಕರೆಂಟ್ ಇಲ್ಲ ಸರ್, ಕರೆಂಟ್ ಇಲ್ಲ, ಅದಕ್ಕೆ ಕತ್ಲಲ್ಲಿ ಓಡಾಡೋಕ್ಕಾಗಲ್ಲ. ನೈಟ್ ಡ್ಯೂಟಿ ಕೆಲಸ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತೈತೆ. ಒಂದು 5-6 ವರ್ಷ ಆಯಿತು, 5-6 ವರ್ಷ ಆಯಿತು ಕರೆಂಟ್ ಇಲ್ಲ. 5 ವರ್ಷದಿಂದ ಕರೆಂಟ್ ಇಲ್ಲ ಇಲ್ಲಿ ಕತ್ಲಲ್ಲಿ. ಒಂದು ಸರಿ ಇಲ್ಲ 4-5 ಸರಿ ಆಯಿತು ಹಂಗೆ. ಆ ಥರ ಅಟ್ಯಾಕ್ ಆಗಿದೆ 4-5 ಸರಿ. ಆ ಹುಡುಗರೆಲ್ಲ ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ಕಷ್ಟ, ನಾವು ಬರೋಲ್ಲ ಕೆಲಸಕ್ಕೆ, ಅಲ್ಲಿ ಕತ್ಲು ಆಯ್ತೈತೆ. ಡಾಕು ಎಲ್ಲ ಚಾಕು ತೋರಿಸ್ತಾರೆ ಅಲ್ಲಿ. ನಾವು ಹಾಸನಿಂದ ಕೆಲಸಕ್ಕೆ ಬರ್ತೀವಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ, ಡೈರಿ ಹತ್ರದಿಂದ. ನಮಗಿಲ್ಲಿ 6-7 ಗಂಟೆ ಆಗುತ್ತೆ ಮತ್ತು ಕೆಲಸ ಮುಗಿಸ್ಕೊಂಡು ಹೋಗೋದು. ಅಂದರೆ ಇಲ್ಲಿ ಓಡಾಡೋಕ್ಕೆ ತುಂಬ ಭಯ. ಒಬ್ಬರು ಲೇಡೀಸು ಸುಮಾರು ವರ್ಷ ಆಯಿತು ಇಲ್ಲಿ ಕರೆಂಟೇ ಇಲ್ಲ ಇಲ್ಲಿ ಓಡಾಡೋಕ್ಕಂತ. ಹೆಣ್ಮಕ್ಳು ಮತ್ತು ಯಾರಾದರೂ ಹೆಂಗಸ್ರುಗಳು ಓಡಾಡೋಕ್ಕೆಲ್ಲ ಭಯ ಆಗುತ್ತೆ ತುಂಬ ಇಲ್ಲಿ. ಅಂದರೆ ಇಲ್ಲಿ ಬಾಡಿಗೆಯವರು ಎಲ್ಲ ಓಡಾಡೋಕ್ಕಂತೂ ತುಂಬ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ, ಕೆಲಸದವರೇ ಜಾಸ್ತಿ ಇಲ್ಲಿರೋದು. ಓಡಾಡೋಕ್ಕಾಗಲ್ಲ ಇಲ್ಲಿ ಊರವರಾಗಲಿ ಅಥವಾ ಅಧಿಕಾರಿಗಳಾದರೂ ಯಾರಾದರೂ ಆಗಲಿ ಇಲ್ಲಿ ಬಂದು ಸಮಸ್ಯೆಗಳು ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ.